ಕೇಳಬಹುದು. இன்னைக்கு கேட்கலாமா? ಈ ದಿನ ನಾವು ಕೇಳೋಣ, எனக்கு தெரியல ஏன் என் வாழ்க்கையில் இப்படியாக எல்லாமே எதிராய் நடக்கிறது என்பதாக. ದೇವರೇ ನನಗೆ ಗೊತ್ತಾಗ್ತಿಲ್ಲ ಯಾಕೆ ನನ್ನ ಜೀವಿತದಲ್ಲಿ ಎಲ್ಲವೂ ಎದುರಾಗಿಯೇ ನಡೀತಾ ಇದೆ ಅನ್ನೋದು. What God said. ದೇವರು ಏನು ಹೇಳ್ತಾರೆ ಗೊತ್ತಾ? Amen. If you ask your father for fish, ನಿಮ್ಮ ತಂದೆಯ ಬಳಿಯಲ್ಲಿ ನೀವು ಮೀನನ್ನ ಕೇಳಿದ್ರೆ will he give you snake? ಆತ ನಿಮಗೆ ಹಾವು ಕೊಡ್ತಾರಾ? If you ask him bread, ಆತನ ಬಳಿಯಲ್ಲಿ ನೀವು ರೊಟ್ಟಿಯನ್ನ ಕೇಳಿದ್ರೆ will he give you stone? ಆತ ನಿಮಗೆ ಕಲ್ಲನ್ನ ಕೊಡ್ತಾರಾ? ಕೊಡ್ತಾರಾ? Amen. ಕೊಡೋದಿಲ್ಲ, ಯಾವ ತಂದೆನೂ ಕೊಡೋದಿಲ್ಲ. ಯಾವ ತಂದೆನೂ ಆ ರೀತಿ ಕೊಡಲ್ಲ. Amen. God tells, ದೇವರು ಹೇಳ್ತಾರೆ, if a bad father whom you have gives everything that you ask, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೇಳುವುದನ್ನ ನೀವು ಕೊಡುವಾಗ, how much great is your heavenly father? ನಿಮ್ಮ ಪರಲೋಕದ ತಂದೆ ಆತನು ಎಷ್ಟೋ ಒಳ್ಳೆಯವನು. Hallelujah. Hallelujah. உலகத்தின் தகப்பனை பிள்ளைகள் கேட்கிறதை கொடுக்கும்போது, ಲೋಕದ ತಂದೆಯೇ ಮಕ್ಕಳು ಕೇಳುವುದನ್ನೆಲ್ಲ ಕೊಡುವಾಗ, Amen, அந்த கேட்டதுக்கு எதிராய் செய்யாமல் இருக்கும்போது, ಕೇಳಿದಕ್ಕೆ ಎದುರಾಗಿ ಯಾವುದನ್ನು ಮಾಡದೇ ಇರುವಾಗ, Amen, மீனை கேட்டா பாம்பை கொடுக்காமல் இருக்கும்போது, ಮೀನನ್ನು ಕೇಳಿದ್ರೆ ಹಾವನ್ನು ಕೊಡದೇ ಇರುವಾಗ, பரலோகத்தின் தேவன் எப்படிங்க நீங்க வாக்குத்தத்தத்தை கேட்கும்போது பிரச்சனைகளை கொடுக்க முடியும்? ಪರಲೋಕದ ದೇವರು ನೀವು ವಾಗ್ದಾನವನ್ನು ಕೇಳುವಾಗ ಆತನು ಹೇಗೆ ನಿಮಗೆ ಸಮಸ್ಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ? How can he give you problems instead of promises? ದೇವರು ವಾಗ್ದಾನಗಳನ್ನು ನೆರವೇರಿಸುವುದನ್ನು ಬಿಟ್ಟು ಹೇಗೆ ನಿಮ್ಮ ಜೀವಿತದಲ್ಲಿ ಆತನು ಸಮಸ್ಯೆಗಳನ್ನು ಕೊಡ್ಲಿಕ್ಕೆ ಸಾಧ್ಯ? This morning, as a prophet of God, I want to tell you, ಈ ಮುಂಜಾನೆ ಈ ಸಮಯದಲ್ಲಿ ದೇವರ ಪ್ರವಾದಿಯಾಗಿ ನಾನು ನಿಮಗೆ ಹೇಳ್ತೇನೆ, if you are going through struggles in your life, ನಿಮ್ಮ ಜೀವಿತದಲ್ಲಿ ಹೋರಾಟಗಳ ಮಧ್ಯದಲ್ಲಿ ನೀವು ಹೋಗುತ್ತಿರುವುದಾದ್ರೆ, even though when you are holding on to the promises of God, ದೇವರ ವಾಗ್ದಾನಗಳನ್ನು ನೀವು ಹಿಡಿದುಕೊಂಡಿರುವಾಗಲೂ ಸಹ ಇಂಥ ಸಮಸ್ಯೆಯಲ್ಲಿ still seeing problems, ಇನ್ನು ಸಮಸ್ಯೆಗಳನ್ನೇ ನೀವು ನೋಡ್ತಾ ಇದ್ರೆ, I tell you, ನಾನು ನಿಮಗೆ ಹೇಳ್ತೇನೆ, it is not from God. ಇದು ದೇವರಿಂದ ಅಲ್ಲ. It is not from God. ಇದು ದೇವರಿಂದ ಅಲ್ಲ. Your God is not a cheapest God. ನಿಮ್ಮ ದೇವರು ಅಲ್ಪವಾದ ದೇವರಲ್ಲ. Amen. Hallelujah. Hallelujah. Amen. He is not a God who is cheap. Amen. Reduced to that level where he wants to, amen, give you trouble and, amen, make you suffer. ದೇವರು ನಿಮಗೆ ಸಮಸ್ಯೆಯನ್ನು ಕೊಟ್ಟು ಬಾಧೆಗೊಳಪಡಿಸಿ ನಿಮ್ಮ ಕಷ್ಟಪಡಿಸುವಂತ ದೇವರ ಅಂತ ಒಂದು ಅಲ್ಪ ಕಾರ್ಯ ಮಾಡುವಂತ ದೇವರಾತನಲ್ಲ. Amen. He is a great God. ಆತನು ದೊಡ್ಡ ದೇವರು. He is a God of promises. ಆತನು ವಾಗ್ದಾನಗಳ ದೇವರು. His hand is a hand of blessing. ಆತನ ಹಸ್ತ ಆಶೀರ್ವದಿಸುವ ಹಸ್ತ. His words are words of blessing. ಆತನ ಮಾತುಗಳೆಲ್ಲ ಆಶೀರ್ವಾದದ ಮಾತುಗಳೇ. Amen. What he can do in your life, ಆತ ನಿಮ್ಮ ಜೀವಿತದಲ್ಲಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ? He can over answer your prayer. ಆತ ನಿಮ್ಮ ಪ್ರಾರ್ಥನೆ ನೀವು ಬೇಡುವುದಕ್ಕಿಂತ ಅತ್ಯಧಿಕವಾಗಿ ಉತ್ತರಿಸುವ ದೇವರು. ಎಷ್ಟು ಜನ ಆಮೆನ್ ಅಂತೀರಾ? He can do more than you can think and imagine. ನೀವು ಯೋಚಿಸುವುದಕ್ಕಿಂತ ಆಲೋಚನೆ ಮಾಡುವುದಕ್ಕಿಂತ ಅತ್ಯಧಿಕವಾಗಿ ಕಾರ್ಯ ಮಾಡುವಂತ ದೇವರು. ಬೇರೆ ವಿಶ್ವಾಸಿಗರಿಗೆ ಎಷ್ಟು ಜನ ನಂಬ್ತೀರಾ? சொல்லுங்க, பக்கத்துல இருக்கிறவங்கள பார்த்து சொல்லுங்க. ಎಲ್ಲರೂ ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, ஒரு காலமும் ஆமென் அவரை ஆமென் அல்பமா எண்ணிடாதே. ಒಂದು ಕಾಲವೂ ಆತನ್ನ ಅಲ್ಪವಾಗಿ ನೆನೆಸ್ಬಿಡಬೇಡ. ஒரு காலமும் அவர் அற்ப ஆமென் ಕಷ್ಟத்தை தருகிறார் என்பதாக நினைச்சிடாதே. ಯಾವತ್ತೂ ಕೂಡ ಆತನು ಕಷ್ಟಗಳನ್ನು ಕೊಡುವ ದೇವರಂತ ನೆನೆಸ್ಬಿಡಬೇಡ. Tell to the person next to you, ನಿಮ್ಮ ಪಕ್ಕದಲ್ಲಿರೋರ್ ನೋಡಿ ಹೇಳಿ, amen, your God will never give you problems. ನಿಮ್ಮ ದೇವರು ಸಮಸ್ಯೆ ಕೊಡೋ ದೇವರಲ್ಲ. He gives only blessings. ಆತನು ಬರೀ ಆಶೀರ್ವಾದಗಳನ್ನು ಕೊಡುವ ದೇವರು. Amen. He is a high priest in the order of Melchizedek. ಮೆಲ್ಕಿಸೆದೇಕನ ಆ ವಂಶದಲ್ಲಿ ಆತನು ಆ ಯಾಜಕನಾಗಿ ಮಹಾಯಾಜಕನಾಗಿರುವ ಆತನು. What is order of Melchizedek? ಮೆಲ್ಕಿಸೆದೇಕನ ಆ ವಂಶಾವಳಿ ಅಂದ್ರೆ ಏನರ್ಥ? Amen. No curse, only blessing. ಅಲ್ಲಿ ಶಾಪ ಅಲ್ಲ, ಬರೀ ಆಶೀರ್ವಾದ ಮಾತ್ರವೇ. Only blessing. ಬರೀ ಆಶೀರ್ವಾದ ಮಾತ್ರವೇ. Hallelujah. Hallelujah. How many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? He became poor to make you rich. ಆತನು ಬಡವನಾದುದೇ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ. Amen. He became a sin to make you righteousness of God. ಆತನು ಪಾಪಿಯಾಗಿ ಮಾರ್ಪಟ್ಟಿದೆ ನಿಮ್ಮನ್ನು ದೇವರ ನೀತಿಯನ್ನಾಗಿ ಮಾಡುವುದಕ್ಕಾಗಿ. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. He took the crown of thorns upon his head so that you may have the crown of life upon you. ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದೆ, ನೀವು ಜೀವ ಕಿರೀಟವನ್ನು ಹೊಂದಿಕೊಳ್ಳಬೇಕನ್ನೋದಕ್ಕಾಗಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? He stood naked before all people, amen, so that you will be clothed with righteousness, clothed with glory. ಆತನು ಆ ಒಂದು ಬೆತ್ತಲೆಯಾಗಿ ಆತನು ಜನರ ಮುಂದೆ ಆ ರೀತಿ ತೂಗು ಹಾಕಲ್ಪಡುವುದಕ್ಕೆ ಕಾರಣವೇ ಧರ್ಮವೆಂಬ ನಿಲುವಸ್ತ್ರವನ್ನು ನಿಮಗೆ ತೊಡಿಸುವುದಕ್ಕಾಗಿಯೇ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? He is a very present help in the time of trouble. ಆತನು ಕಷ್ಟ ಕಾಲದಲ್ಲಿ ನಮಗಿರುವಂತ ಒಳ್ಳೆ ಸಹಾಯಕನಾತನು. He cannot be a trouble to you. ಆತ ನಿಮಗೆ ಸಮಸ್ಯೆ ಕೊಡುವಾತನಲ್ಲ. He is the very
present help in the time of trouble. ನಿಮ್ಮ ಸಮಸ್ಯೆಯ ಸಮಯದಲ್ಲಿ ಆತನೇ ನಿಮಗೆ ಬೇಕಾದಂತ ಸಹಾಯಕನು. You can stop praying, but he is not a God who can stop hearing your prayer. ನೀವು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಬಹುದು, ಆದ್ರೆ ಆತನು ಪ್ರಾರ್ಥನೆಯನ್ನು ಕೇಳದೆ ಕಿವಿ ಮುಚ್ಚಿಕೊಳ್ಳುವ ದೇವರಲ್ಲ. He is a God who answers your prayer, who does good to you even whether you ask him or not. ಆತನು ಪ್ರಾರ್ಥನೆಗೆ ಉತ್ತರಿಸುವ ದೇವರು, ನೀವು ಕೇಳ್ತಿರೋ ಕೇಳೋದಿಲ್ವೋ ಆತ ನಿಮಗೆ ಒಳ್ಳೆಯದನ್ನೇ ಮಾಡುವ How ದೇವರು. many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? He knows to protect you. ಆತನಿಗೆ ಗೊತ್ತು ನಿಮ್ಮನ್ನು ಕಾಯ್ದು He ಕಾಪಾಡ್ಲಿಕ್ಕೆ. knows to bless you. ಆತನಿಗೆ ಗೊತ್ತು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ. Your Redeemer lives. ನಿಮ್ಮ ವಿಮೋಚಕನು ಜೀವ ಸ್ವರೂಪನು. Your Redeemer lives. ನಿಮ್ಮ ವಿಮೋಚಕನು ಜೀವ ಸ್ವರೂಪನು. Your lifter of head lives. ನಿಮ್ಮ ತಲೆಯನ್ನು ಮೇಲೆತ್ತುವ ಆತನು ಜೀವಂತನು. Amen. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? He who protects you ನಿಮ್ಮನ್ನು ಕಾಯುವ ಆತನು. neither sleeps nor slumbers. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಎತ್ತನೆ ಬೇರೆ ವಿಶ್ವಾಸಿಗರಿಗೆ ಎಷ್ಟು ಜನ ನಂಬ್ತೀರಾ?